ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಪರಿಣಾಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ರಿಸಲ್ಟ್ ಅಂದರೆ ಹೆಸ್ಕಾಮ್ನ ರಿಸಲ್ಟು ಇನ್ನಾದರೂ ಸಹ ಬಿಡುಗಡೆ ಮಾಡಿದ್ದಿಲ್ಲ. ಅದು ಯಾವಾಗ ಬಿಡುಗಡೆ ಮಾಡ್ತಾರೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಯಾಕಪ್ಪ ಅಂತಂದರೆ ಸರಿಸುಮಾರು ಎಲ್ಲ ಒಂದು ನಿಗಮದ್ದು PH ಲೀಸ್ಟನ್ನು ಬಿಟ್ಟರು ಅದೇ ರೀತಿಯಾಗಿ KPTCLದು HK ಮತ್ತು ನಾನ್ HK 1:1 ರಿಸಲ್ಟು ಸಹ ಬಿಡುಗಡೆ ಮಾಡಿದ್ದಾರೆ. ಆದರೂ ಸಹ ಇನ್ನೂ ಈ ಒಂದು ಹೆಸ್ಕಾಮ್ನ PH ಮೆಡಿಕಲ್ ಲೀಸ್ಟೇ ಬಂದಿಲ್ಲ. ಯಾಕೆ ಬಂದಿಲ್ಲ, ಇಷ್ಟು ಡಿಲೇ ಯಾಕೆ ಆಗ್ತಾ ಇದೆ ಎಂಬುದನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಎಲ್ಲರೂ ಕೇಳ್ತಾ ಇದ್ರಿ ನೆಕ್ಸ್ಟ್ ಯಾವೊಂದು ರಿಸಲ್ಟ್ ಬರ್ತದೆ, ಬೆಸ್ಕಾಮ್, ಚೆಸ್ಕಾಮ್, ಜೆಸ್ಕಾಮ್ ಮತ್ತು ಮೆಸ್ಕಾಮ್ ಯಾಕೆ ಹಾಕಿಲ್ಲ ಅಂತಂದರೆ ಮೆಸ್ಕಾಮ್ದು ಇನ್ನೂ PH ಕ್ಯಾಂಡಿಡೇಟ್ಸ್ದು ಮೆಡಿಕಲ್ ಮುಗ್ದಿಲ್ಲ ಸ್ನೇಹಿತರೆ, ಆ ಒಂದು ಕಾರಣಕ್ಕೆ ಹಾಕಿಲ್ಲ. ಓಕೆ, ಇವೆಲ್ಲದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಇದರ ಬಗ್ಗೆ ಸಂಪೂರ್ಣವಂತ ಮಾಹಿತಿ ನಿಮಗೆ ದೊರೀತಾ ಹೋಗ್ತದೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿರುವಂತಹ ಜಾಯಿನ್ ಬಟನ್ ಏನು ಕಾಣುತ್ತೆ, ಕೇವಲ 29 ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ. ಈಗ ಬಂದ್ಬಿಟ್ಟು ಲೈಕ್ ಮಾಡಿದಂತಹ ಪ್ರತಿಯೊಬ್ಬರು ಹೈಪ್ ಅಂತ ಆಪ್ಷನ್ ಕಾಣುತ್ತೆ, ಪ್ರತಿಯೊಬ್ಬರು ಹೈಪ್ ಮಾಡಿ. ಈ ಒಂದು ವಿಡಿಯೋಕ್ಕೆ ನೀವು ಸರಿಸುಮಾರು 150ಕ್ಕಿಂತ ಹೆಚ್ಚು ಲೈಕ್ಗಳನ್ನು ಮಾಡಿದರೆ ನೆಕ್ಸ್ಟ್ ನಾನು ಬೆಸ್ಕಾಮ್, ಚೆಸ್ಕಾಮ್ ಅವ್ರಿಗೆ ಕಾಲ್ ಮಾಡ್ತೇನೆ ಸ್ನೇಹಿತರೆ, ಮಾಡಿ ವಿಡಿಯೋವನ್ನು ಮಾಡ್ತೇನೆ. ಓಕೆ, 150ಕ್ಕಿಂತ ಹೆಚ್ಚು ಲೈಕ್ಗಳನ್ನ ಮಾಡಬೇಕು. ಓಕೆ, ಈಗ ವಿಡಿಯೋವನ್ನು ಆರಂಭ ಮಾಡ್ತಾಯಿದ್ರೆ ಹೆಸ್ಕಾಮ್ಗೆ ನಾನು ಕಾಲ್ ಮಾಡಿದ್ದೆ ಸ್ನೇಹಿತರೆ, ಬಟ್ ಅದು ಕಾಲ್ ಕನೆಕ್ಟ್ ಆಗಿಲ್ಲ. ಓಕೆ, ಇಷ್ಟು ದಿನ ಆದರೂ ಸಹ ನಾನು ಎಸ್ಕಾಮ್ ಬಂದಿಲ್ಲಲ್ಲ, ಆ ಕಾರಣಕ್ಕಾಗಿ ಅವ್ರಿಗೆ ಕಾಲ್ ಮಾಡುತ್ತಾ ಇದ್ದೆ. ನೀವು ಸಹ ಮಾಡ್ಬೋದು, ಬಟ್ ಅದು ಕನೆಕ್ಟ್ ಆಗಿಲ್ಲ. ಆ ಒಂದು ಕಾರಣಕ್ಕಾಗಿ ನಾನು 3-4 ದಿನದಿಂದ KPTCLದು ಯಾವುದೇ ರೀತಿಯಂತಹ ಒಂದು ಅಪ್ಡೇಟ್ಗಳನ್ನು ನಾನು ನೀಡಿಲ್ಲ. ಬಟ್ ಎಲ್ಲ ಒಂದು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ ಮತ್ತು ನನ್ನ ಸಬ್ಸ್ಕ್ರೈಬರ್ಸು ಮತ್ತು ನನ್ನ ಗ್ರೂಪ್ನಲ್ಲಿರುವಂತಹ ಮೆಂಬರ್ಸು ಕೇಳ್ತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಬಟ್ ಯಾವಾಗ ಬರ್ಬೋದು ಎಂಬುದನ್ನು ಸಹ ನಾನು ಹೇಳ್ತೇನೆ. ಹೋದ ವಾರದಲ್ಲಿ ಬರ್ಬೋದು ಅಂತ ಹೇಳಿದ್ದೆ ಎಕ್ಸ್ಪೆಕ್ಟೆಡ್ ಆಗಿ, ಬಟ್ ಅದು ಬರಲಿಲ್ಲ. ಆ ಒಂದು ಕಾರಣಕ್ಕಾಗಿ ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಹೆಸ್ಕಾಮ್ದು ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ. ಯಾಕೆ ಬಿಡುಗಡೆ ಮಾಡಿಲ್ಲ ಎಂಬುದು ಯಾರಿಗೂ ಸಹ ಗೊತ್ತಿಲ್ಲ. ಬಟ್ 100% ಹೇಳ್ತೇನೆ, ಈ ಒಂದು ಯಾವಾಗಪ್ಪ ಅಂತಂದರೆ 20ನೇ ತಾರೀಕಿನ ಒಳಗಡೆ ಬರ್ತದೆ. ಓಕೆ, ಯಾಕೆ 20ನೇ ತಾರೀಕಿನ ಒಳಗಡೆ ಅಂತಂತಂದರೆ ನಿಮಗೆ ಯಾವುದು ಮೆಸ್ಕಾಮ್ನ ಒಂದು ಏನು ಮೆಡಿಕಲ್ ಇದೆ ಅದು ಬಂದುಬಿಟ್ಟು ಸರಿಸುಮಾರು ಆಗಸ್ಟ್ 20ರ ಒಳಗಡೆ ಅಂದರೆ 19-18ರವರೆಗೂ ನಡೀತದೆ. 19-18ರವರೆಗೆ ಈ ಒಂದು ಮೆಸ್ಕಾಮ್ನ ಒಂದು PH ಕ್ಯಾಂಡಿಡೇಟ್ ಮೆಡಿಕಲ್ ನಡೀತದೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಹೆಸ್ಕಾಮ್ದು ಡಿಲೇ ಆಗ್ತಾಯಿದೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. 100% ಬರ್ತದೆ. 20 ಒಳಗಡೆ ನಿಮಗೆ ಡೇಟ್ ಬರ್ತದೆ, ಬೇಕಿದ್ರೆ ನೀವು ನೋಡ್ಬೋದು. ಆಗಸ್ಟ್ 20ರೊಳಗೆ 100% ನೀವು ಹೆಸ್ಕಾಮ್ನ ಮೆಡಿಕಲ್ ಲಿಸ್ಟನ್ನು ನೋಡ್ತೀರಾ. ಯಾಕೆ ಬಿಟ್ಟಿಲ್ಲ ಅಂತಂದರೆ ಅಲ್ಲಿ ಎಲ್ಲರದ್ದು ಸಹ ಮೆಡಿಕಲ್ ಮಾಡ್ತಾ ಇರುವಂಥದ್ದು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ. ಆ ಒಂದು ಕಾರಣಕ್ಕಾಗಿ ಈ ಒಂದು ಲೀಸ್ಟ್ ಬಿಡೋದಕ್ಕೆ ಡಿಲೇ ಆಗ್ತಾಗಿದೆ. 100% 20ರೊಳಗೆ ಬರ್ತದೆ. ಈ ತಿಂಗಳದ್ದು ಒಳಗಡೆ ನಿಮಗೆ ಮೆಡಿಕಲು ಸಹ ಕಂಪ್ಲೀಟನ್ನು ಮಾಡ್ತಾರೆ. ಓಕೆ, ಆ ಒಂದು ಕಾರಣಕ್ಕೆ ಎಲ್ಲರೂ ಸಹ ವೇಟ್ ಮಾಡಿ. 100% 20ರೊಳಗಡೆ ಬಂದೇ ಬರ್ತದೆ. ಇನ್ನು ನೆಕ್ಸ್ಟು ಯಾವ ಒಂದು ರಿಸಲ್ಟ್ ಬರ್ತದೆ, ಬೆಸ್ಕಾಮು, ಜೆಸ್ಕಾಮ್ ಅಂತಂದರೆ ಜೆಸ್ಕಾಮು ಈಗ ಮುಂಚೂಣಿಯಲ್ಲಿವೆ. ಅದು ಸಹ ಇನ್ನೊಂದು 10-15 ದಿನಗಳೊಳಗಡೆ ಜೆಸ್ಕಾಮ್ ಬರುವಂಥ ಸಾಧ್ಯತೆ ಎಲ್ಲವೂ ಸಹ ಇದೆ. ಫುಲ್ 100% ಬೆಸ್ಕಾಮು ಸಹ ರೆಡಿ ಆಗ್ತಾ ಇದೆ ಲೀಸ್ಟು. ಅದು ಸಹ ಆಗಸ್ಟ್ ತಿಂಗಳಲ್ಲೇ ಬರ್ತದೆ ಸ್ನೇಹಿತರೆ. ಆಗಸ್ಟ್ 30ರೊಳಗಡೆ ನೀವು ಬೆಸ್ಕಾಮ್ ನಿರೀಕ್ಷೆ ಮಾಡ್ಬೋದು. ಒಂದು 20 ಅಥವಾ 25ರ ಒಳಗಡೆ ಚೆಸ್ಕಾಮ್ ಸಹ ರಿಸಲ್ಟು ಬರ್ತದೆ. ಅತಿ ಶೀಘ್ರದಲ್ಲಿಯೇ ಈ ಒಂದು ರಿಸಲ್ಟ್ಗಳನ್ನ ನೀವು ನೋಡ್ತೀರಾ. ಮುಂದಿನ ವಾರದಲ್ಲಿ ಆಗಸ್ಟ್ 15 ಅವೆಲ್ಲ ಇದೆ, ಬರ್ತದೆ. ಅದು ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. 100% ಬರ್ತದೆ. ಈ ಒಂದು ವಾರದಲ್ಲಿ ಅಥವಾ ಇನ್ನೊಂದು ವಾರದಲ್ಲಿ, ಮುಂದಿನ ವಾರದಲ್ಲಿ ನಿಮಗೆ 100% ಈ 2 ವಾರಗಳಲ್ಲಿ ಒಂದು ಬೆಸ್ಕಾಮ್, ಚೆಸ್ಕಾಮ್ 1:1 ರಿಸಲ್ಟನ್ನು ಯಾವುದಾದ್ರು ಬಂತು ನೋಡ್ತೀರಾ. ಓಕೆ, ಹೆಸ್ಕಾಮ್ದು ಮಾತ್ರ 100% ಮೆಡಿಕಲ್ ಲಿಸ್ಟ್ ಬರ್ತದೆ ಸ್ನೇಹಿತರೆ. ಯಾವಾಗ ಅಂತಂದರೆ 20ನೇ ತಾರೀಕಿನ ಒಳಗಡೆ. ಯಾಕಂತ ಕಾರಣ ಸಹ ಹೇಳಿದ್ದೇನೆ. ಯಾಕಂತಂದರೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ನಿಮ್ಮ ಒಂದು ಮೆಡಿಕಲ್ ನಡೆಯುವ ಕಾರಣಕ್ಕಾಗಿ ಅಲ್ಲಿ ಇನ್ನೂ ಸಹ ಮೆಸ್ಕಾಮ್ದು ಬಾಕಿ ಇದೆ. ಓಕೆ,
ಅದು 19 ಅಥವಾ 18ನೇ ತಾರೀಕಿನವರೆಗೆ ಅಲ್ಲಿ ಒಂದು ಮೆಡಿಕಲ್ ನಡೀತದೆ, ಈ ಒಂದು ಮೆಸ್ಕಾಮ್ನವ್ರದ್ದು. ಆ ಒಂದು ಕಾರಣಕ್ಕಾಗಿ ನಿಮ್ಮದು ಡಿಲೇ ಆಗ್ತಾಯಿದೆ. 100% ಅತಿ ಶೀಘ್ರದಲ್ಲಿ ಅಂದರೆ 20ರೊಳಗಡೆ ಬರ್ತದೆ. 25 ಅಥವಾ 30ರೊಳಗಡೆ ನಿಮಗೆ ಮೆಡಿಕಲು ಸಹ ಅವರು ಕಂಡಕ್ಟ್ ಮಾಡ್ತಾರೆ ಈ ಒಂದು ಹೆಸ್ಕಾಮು ಅಂದರೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ. ಆ ಒಂದು ಕಾರಣಕ್ಕಾಗಿ ಎಲ್ಲರೂ ವೇಟ್ ಮಾಡಿರಿ, 100% ಬರ್ತದೆ. ಬೇರೆ ಯಾವ ಒಂದು ರೀಸನೂ ಇಲ್ಲ. ರೀಸನ್ ಒಂದೇ, ಅಲ್ಲಿ ಇನ್ನೂ ಸಹ ಬೇರೆ ಒಂದು ನಿಗಮದ್ದು ಮೆಡಿಕಲ್ ನಡೀತಾ ಇರುವಂತಹ ಕಾರಣಕ್ಕಾಗಿ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯಂತಹ ಒಂದು ಕಾರಣ ಇಲ್ಲ ಡಿಲೇ ಆಗೋದಕ್ಕೆ. ಇವೆಲ್ಲದಕ್ಕೂ ಸಹ ಬೆಸ್ಕಾಮ್ನವರು ಲೀಸ್ಟ್ ರೆಡಿ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಗ್ತದೆ. ಯಾಕಂತಂದರೆ ಅಲ್ಲಿ ಜಾಸ್ತಿ ಹುದ್ದೆಗಳು ಹಂಚಿಕೆ ಆಗಿರ್ತವೆ ಮತ್ತು ಹೆಚ್ಚಿಗೆ ಮತ್ತು ನಾನ್ ಹೆಚ್ಚಿಗೆ ಇಡೀ ನಿಗಮ ಎಲ್ಲ ನಿಗಮ ನೋಡಿದ್ರು ಹೆಚ್ಚು ಹುದ್ದೆ ಇರುವಂಥದ್ದು ಪವರ್ಮೆಂಟು ಈ ಒಂದು ಎಲ್ಲಿ ಬೆಸ್ಕಾಮಲ್ಲಿ 600ಕ್ಕೂ ಅಧಿಕ ಹುದ್ದೆಗಳಿವೆ. ಆ ಒಂದು ಕಾರಣಕ್ಕಾಗಿ ಅದರ ಲೀಸ್ಟ್ ಬರೋದಕ್ಕೆ ಸರಿಸುಮಾರು 25ರಿಂದ 30 ದಿನ ಅಂದರೆ ತಾರೀಕಿನ ಒಳಗಡೆ ನಿಮಗೆ ಬರ್ತದೆ. ಆಗಸ್ಟ್ ತಿಂಗಳಲ್ಲೇ ಹೆಚ್ಚು ನಿರೀಕ್ಷೆ ಇದೆ. ಓಕೆ, ಬರುತ್ತೆ ಸ್ನೇಹಿತರೆ, ಎಲ್ಲರೂ ಸಹ ವೇಟ್ ಮಾಡಿ. 100% ಈ ಒಂದು ರಿಸಲ್ಟ್ ನೀವು ಇದೇ ಒಂದು ತಿಂಗಳಲ್ಲಿ ನೋಡ್ತೀರಾ. ಚೆಸ್ಕಾಮ್ ಮಾತ್ರ 100% ಈ ವಾರ ಅಥವಾ ಮುಂದಿನ ವಾರದಲ್ಲಿ ನಿಮಗೆ ಕಾಣ್ತದೆ, ನೋಡ್ಬೋದು. ಯಾವುದಾದ್ರೂ ಒಂದು ನಿಗಮಂತರೂ ಬಂದೇ ಬರ್ತದೆ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.